ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಥ್ ಕೊಟ್ರೆ ಬಿಜೆಪಿ ಅಭ್ಯರ್ಥಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸಾಥ್ ಕೊಡೋದು, ಜೊತೆಗೆ ರೇಣುಕಾಚಾರ್ಯ ಅವರಾಗಿರಬಹುದು, ಜಿಎಂ ಸಿದ್ದೇಶ್ವರ ಅವರು ಕೂಡ ಸಾಥ್ ಅನ್ನು ಕೊಡಲಿದ್ದಾರೆ. 11 ಗಂಟೆ ನಂತರ ಉಭಯ ಪಕ್ಷಗಳಿಂದ ಬೃಹತ್ ಮೆರವಣಿಗೆ, ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ತಾ ಇದೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ. ನೋಡಿ, ಒಂದು ಕಡೆ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ತಾ ಇದೆ. ಅದರ ನಡುವೆಯೂ ಕೂಡ ಇವತ್ತು ಹೋಗಿ ಉಮೇದುವಾರಿಕೆಯನ್ನ ಸಲ್ಲಿಸೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ಧರಾಗಿರೋದು. ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾದಂತಹ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಪ್ರತಿಷ್ಠೆಯ ಕಣವಾಗಿದೆ. ಅದನ್ನ ತಮ್ಮ ಕುಟುಂಬಕ್ಕೆ ಅಳವಡಿಸಿಕೊಳ್ಬೇಕು ಅಂತೇಳಿ ಶಾಮನೂರು ಕುಟುಂಬ ಹರಸಾಹಸವನ್ನ ಪಡ್ತಾ ಇದೆ, ರಣತಂತ್ರಗಳನ್ನ ಹೆಣಿತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಈ ಬಾರಿಗೆ ನಮ್ಮದನ್ನಾಗಿಸಿಕೊಳ್ಳಬೇಕು ಅಂತೇಳಿ ಬಿಜೆಪಿ ಕೂಡ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದೆ. ಒಂದು ಕಡೆ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರೆ, ಮತ್ತೊಂದು ಕಡೆ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನದ ಮೂಲಕ ಹೋಗಿ ಸಮರ್ಥ್ ಶಾಮನೂರ್ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ವಿಠಲ್, ಹಾಗೆ ಬಾಗಲಕೋಟೆಯಿಂದ ಸಿದ್ದು ತರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಮೊದಲಿಗೆ ದಾವಣಗೆರೆ ಬಳಿ ಹೋಗೋಣ. ವಿಠಲ್, ಎರಡೂ ಪಕ್ಷದಲ್ಲೂ ಕೂಡ ಶಕ್ತಿ ಪ್ರದರ್ಶನ ಅದನ್ನ ಬದಿಗಿಟ್ಟು ಎರಡೂ ಪಕ್ಷಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ ಆಗಿರೋದು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಹೇಗೆ ಅನಿಸ್ತಾ ಇದೆ ಅಲ್ಲಿ ಈಗಿನ ವಾತಾವರಣ ಹೇಗಿದೆ? ನಾಗೇಂದ್ರ ಬಾಬು, ಖಂಡಿತ. ಯಾಕಂದ್ರೆ ಪ್ರಮುಖವಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರುವಂತದ್ದು, ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಇದೊಂದು ಪ್ರತಿಷ್ಠಿತ ಕಣ ಆಗಿರುವಂತದ್ದು. ಯಾಕಂದ್ರೆ ಪ್ರತಿಷ್ಠಿತ ಉಪಚುನಾವಣೆ ಅಂತೇಳಿ ಎರಡು ಪಕ್ಷಗಳು ತೆಗೆದುಕೊಂಡು, ಯಾಕಂದ್ರೆ ಆಗಿರುವಂತಹ ಕಳೆದ ಕೆಲ ದಿನಗಳಿಂದ ಆಗಿರುವಂತಹ ಬೆಳವಣಿಗೆಗಳೇ ಅದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಯಾಕಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ಒಂದು ಬಂಡಾಯದ ಬಿಸಿ ಇರುವಂತದ್ದು, ಬಿಜೆಪಿಯಲ್ಲಿ ಇರುವಂತಹ ಬಂಡಾಯ ಒಂದು ಶಮನ ಆಗಿ ಎಲ್ಲರೂ ಒಕ್ಕಟ್ಟಿನ ಮಂತ್ರವನ್ನ ಪ್ರದರ್ಶನ ಮಾಡುವ ಮೂಲಕ ಸಾಕಷ್ಟು ಒಂದು ಕಾಂಗ್ರೆಸ್ಗೆ ಕೌಂಟರ್ ಅನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಕಳೆದ ಕೆಲ ದಿನಗಳಿಂದ ಆ ಟಿಕೆಟ್ಗಾಗಿ ಸಾಕಷ್ಟು ಒಂದು ಎಫರ್ಟ್ ಅನ್ನು ಹಾಕಿದ್ರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಗೆ ಒಂದು ಲಾಬಿ ಮಾಡುವ ಮೂಲಕ ಸಾಕಷ್ಟು ಒತ್ತಡ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಸಚಿವರು ಮತ್ತು ಸಂಸದರ ಒಂದು ಎಫರ್ಟ್ ಇಂದ ಏನು ಕೊನೆ ಪಕ್ಷಕ್ಕೆ ಅದು ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಫೈನಲ್ ಆಗಿರುವಂತದ್ದು. ಇವತ್ತು ಎರಡೂ ಪಕ್ಷದಿಂದ ಅಂದ್ರೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಬಂಡಾಯ ಅಭ್ಯರ್ಥಿಗಳು ಸಹ ಒಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಈಗ ಸಾಂಕೇತಿಕವಾಗಿ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಸಾಕಷ್ಟು ಅವರ ಬೆಂಬಲ ಅವರೊಂದಿಗೆ ಬಂದೇನು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ತದನಂತರ ಮಾಜಿ ಸಿಎಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪನವರು ಆಗಮಿಸಿದ ನಂತರ ಪ್ರಮುಖವಾಗಿ ರಾಜ್ಯ ನಾಯಕರು ಕೆಲವೊಂದಷ್ಟು ಜನ ಬರ್ತಾರೆ. ಅದರ ಜೊತೆಗೆ ಮಾಜಿ ಕೇಂದ್ರ ಸಚಿವರಾಗಿದ್ದ ಜಿಎಂ ಸಿದ್ದೇಶ್ವರ, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕೆಲ ನಾಯಕರ ಜೊತೆಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ಬಂದು ಒಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಈಗ ಆ ಬಿಜೆಪಿಯ ಒಂದಷ್ಟು ಬೆಂಬಲಿಗರ ಜೊತೆಗೆ ಬಂದು ಒಂದು ಸಾಂಕೇತಿಕ ಅಂದ್ರೆ ಈಗ ಶುಭ ಗಳಿಗೆ ಮತ್ತು ಶುಭ ಮುಹೂರ್ತ ಇರುವ ಹಿನ್ನೆಲೆಯಲ್ಲಿ ಈಗ ಏನು ಆ ಒಂದು ನಾಮಪತ್ರ ಸಲ್ಲಿಕೆ ಮಾಡೋಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮುಂದಾಗಿರುವಂತದ್ದು. ಇನ್ನು ಕಾಂಗ್ರೆಸ್ನಲ್ಲಿ ಸಮರ್ಥ್ ಶಾಮನೂರ್ ಸಹ ಬಂದೊಂದು ನಾಮಪತ್ರ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅವರು ಸಹ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ತೆರಳಿ ದುರ್ಗಾಂಬಿಕಾ ಪಾದದಲ್ಲಿ ಬಿ ಫಾರ್ಮ್ ಅನ್ನ ಇಟ್ಟು ಪೂಜೆ ಮಾಡಿಸಿ ಒಂದು ಪ್ರಾರ್ಥನೆ ಸಲ್ಲಿಸಿ, ತದನಂತರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಂತೋಷ್ ಲಾಡ್ ಸಚಿವರಂತ ಸಂತೋಷ್ ಲಾಡ್, ಜಮೀರ್ ಅಹ್ಮದ್ ಸೇರಿದಂತೆ ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ. ಅವರ ಜೊತೆಗೆ ಆ ಮೆರವಣಿಗೆ ಮೂಲಕ ಆಗಮಿಸಿ ಅವರು ಸಹ ಒಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದನಂತರ ಈಗ ಬಂಡಾಯ ಅಭ್ಯರ್ಥಿ ಅಂತ ಗುರುತಿಸಿಕೊಂಡಿರುವಂತಹ ಸಾದಿಕ್ ಪೈಲ್ವಾನ್ ಅವರು ಸಹ ಇವತ್ತಿನ ಒಂದು ಆಕರ್ಷಣೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿವರೆಗೆ ಕಳೆದ 40 ವರ್ಷಗಳಿಂದ ಸಹ ಅವರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ರು, ಸಾಕಷ್ಟು ಗುರುತಿಸಿಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಒಂದು ಅವಿಭಾಜ್ಯ ಅಂಗವೇ ಆಗಿದ್ರು. ಆದ್ರೆ ಈಗ ಟಿಕೆಟ್ ಸಿಗದಲ್ಲಿ ಅವರು ಒಂದು ಬಂಡಾಯ ಸ್ಪರ್ಧೆಗಳಿರುವಂತದ್ದು ಇದೆ, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಸಹ ಇವತ್ತು ಒಂದು ನಾಮಪತ್ರ ಸಲ್ಲಿಕೆ ಮಾಡ್ತೇನೆ, ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೇನೆ, ಆದ್ರೆ ಯಾವುದೇ ರಾಜಿ ಸಂಧಾನ ಆಗುವಂತ ಮಾತೇ ಇಲ್ಲ, ನಾನು ಪಕ್ಷಕ್ಕೆ ಏನು ಮರಳಿ ಬೆಂಬಲ ನೀಡುವಂತ ಇದಿಲ್ಲ, ಯಾರು ಕೂಡ ನನ್ನ ಸಮಾಧಾನ ಪಡಿಸೋ ಆಗಲಿ ರಾಜ್ಯ ಸಂಧಾನಕ್ಕೆ ಬರಬೇಡಿ ಅಂತೇನು ಕಾಂಗ್ರೆಸ್ ನಾಯಕರೇ ಕಡಾಖಂಡಿತವಾಗಿ ಒಂದು ಸೂಚನೆಯನ್ನ ಕೊಡುವಂತ ಕೆಲಸ ಮಾಡಿದ್ದೇನೆ. ಅವರು ಸಹ ನಗರದ ಅರಳಿ ಮರದ ವೃತ್ತದಿಂದ ಅವರ ಬೆಂಬಲಿಗರಿಂದ ಸಾವಿರಾರು ಬೆಂಬಲಿಗರೊಂದಿಗೆ ಬಂದು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ನಾಗೇಂದ್ರ ಬಾಬು. ಹಾಗೆ ಸಂಪರ್ಕದಲ್ಲಿ ವಿಠಲ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ
ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಥ್ ಕೊಟ್ರೆ ಬಿಜೆಪಿ ಅಭ್ಯರ್ಥಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸಾಥ್ ಕೊಡೋದು, ಜೊತೆಗೆ ರೇಣುಕಾಚಾರ್ಯ ಅವರಾಗಿರಬಹುದು, ಜಿಎಂ ಸಿದ್ದೇಶ್ವರ ಅವರು ಕೂಡ ಸಾಥ್ ಅನ್ನು ಕೊಡಲಿದ್ದಾರೆ. 11 ಗಂಟೆ ನಂತರ ಉಭಯ ಪಕ್ಷಗಳಿಂದ ಬೃಹತ್ ಮೆರವಣಿಗೆ, ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ತಾ ಇದೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ. ನೋಡಿ, ಒಂದು ಕಡೆ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ತಾ ಇದೆ. ಅದರ ನಡುವೆಯೂ ಕೂಡ ಇವತ್ತು ಹೋಗಿ ಉಮೇದುವಾರಿಕೆಯನ್ನು ಸಲ್ಲಿಸೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದರಾಗಿರೋದು. ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾದಂತಹ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಪ್ರತಿಷ್ಠೆಯ ಕಣವಾಗಿದೆ. ಅದನ್ನ ತಮ್ಮ ಕುಟುಂಬಕ್ಕೆ ಉಳಿಸಿಕೊಳ್ಬೇಕು ಅಂತೇಳಿ ಶಾಮನೂರು ಕುಟುಂಬ ಹರಸಾಹಸವನ್ನ ಪಡ್ತಾ ಇದೆ, ರಣತಂತ್ರಗಳನ್ನ ಹೆಣಿತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಈ ಬಾರಿಗೆ ನಮ್ಮದನ್ನಾಗಿಸಿಕೊಳ್ಳಬೇಕು ಅಂತೇಳಿ ಬಿಜೆಪಿ ಕೂಡ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದೆ. ಒಂದು ಕಡೆ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರೆ, ಮತ್ತೊಂದು ಕಡೆ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನದ ಮೂಲಕ ಹೋಗಿ ಸಮರ್ಥ್ ಶಾಮನೂರ್ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ವಿಠಲ್, ಹಾಗೆ ಬಾಗಲಕೋಟೆಯಿಂದ ಸೈದುದ್ ಉತ್ತರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಮೊದಲಿಗೆ ದಾವಣಗೆರೆ ಬಳಿ ಹೋಗೋಣ. ವಿಠಲ್, ಎರಡೂ ಪಕ್ಷದಲ್ಲೂ ಕೂಡ ಶಕ್ತಿ ಪ್ರದರ್ಶನ ಅದನ್ನ ಬದಿಗಿಟ್ಟು ಎರಡೂ ಪಕ್ಷಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ ಆಗಿರೋದು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಹೇಗೆ ಅನಿಸ್ತಾ ಇದೆ ಅಲ್ಲಿ ಈಗಿನ ವಾತಾವರಣ ಹೇಗಿದೆ? ನಾಗೇಂದ್ರ ಬಾಬು, ಖಂಡಿತ. ಯಾಕಂದ್ರೆ ಪ್ರಮುಖವಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರುವಂತದ್ದು ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಇದೊಂದು ಪ್ರತಿಷ್ಠಿತ ಕಣ ಆಗಿರುವಂತದ್ದು. ಯಾಕಂದ್ರೆ ಪ್ರತಿಷ್ಠಿತ ಉಪಚುನಾವಣೆ ಅಂತೇಳಿ ಎರಡೂ ಪಕ್ಷಗಳು ತೆಗೆದುಕೊಂಡು, ಯಾಕಂದ್ರೆ ಆಗಿರುವಂತಹ ಕಳೆದ ಕೆಲ ದಿನಗಳಿಂದ ಆಗಿರುವಂತಹ ಬೆಳವಣಿಗೆಗಳೇ ಅದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಯಾಕಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ಒಂದು ಬಂಡಾಯದ ಬಿಸಿ ಇರುವಂತದ್ದು, ಬಿಜೆಪಿಯಲ್ಲಿ ಇರುವಂತಹ ಬಂಡಾಯ ಒಂದು ಶಮನ ಆಗಿ ಎಲ್ಲರೂ ಒಕ್ಕಟ್ಟಿನ ಮಂತ್ರವನ್ನ ಪ್ರದರ್ಶನ ಮಾಡುವ ಮೂಲಕ ಸಾಕಷ್ಟು ಒಂದು ಕಾಂಗ್ರೆಸ್ಗೆ ಕೌಂಟರ್ ಅನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಕಳೆದ ಕೆಲ ದಿನಗಳಿಂದ ಆ ಟಿಕೆಟ್ಗಾಗಿ ಸಾಕಷ್ಟು ಒಂದು ಎಫರ್ಟ್ ಅನ್ನು ಹಾಕಿದ್ರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಗೆ ಒಂದು ಲಾಬಿ ಮಾಡುವ ಮೂಲಕ ಸಾಕಷ್ಟು ಒತ್ತಡ ತರುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಸಚಿವರು ಮತ್ತು ಸಂಸದರ ಒಂದು ಎಫರ್ಟ್ ಇಂದ ಏನು ಕೊನೆ ಪಕ್ಷಕ್ಕೆ ಅದು ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಫೈನಲ್ ಆಗಿರುವಂತದ್ದು. ಇವತ್ತು ಎರಡೂ ಪಕ್ಷದಿಂದ ಅಂದ್ರೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಬಂಡಾಯ ಅಭ್ಯರ್ಥಿಗಳು ಸಹ ಒಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಈಗ ಸಾಂಕೇತಿಕವಾಗಿ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಸಾಕಷ್ಟು ಅವರ ಬೆಂಬಲವರೊಂದಿಗೆ ಬಂದೇನು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ತದನಂತರ ಮಾಜಿ ಸಿಎಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪನವರು ಆಗಮಿಸಿದ ನಂತರ ಪ್ರಮುಖವಾಗಿ ರಾಜ್ಯ ನಾಯಕರು ಕೆಲವೊಂದಷ್ಟು ಜನ ಬರ್ತಾರೆ. ಅದರ ಜೊತೆಗೆ ಮಾಜಿ ಕೇಂದ್ರ ಸಚಿವರಾಗಿದ್ದ ಜಿಎಂ ಸಿದ್ದೇಶ್ವರ, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕೆಲ ನಾಯಕರ ಜೊತೆಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ಬಂದು ಒಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಈಗ ಆ ಬಿಜೆಪಿಯ ಒಂದಷ್ಟು ಬೆಂಬಲಿಗರ ಜೊತೆಗೆ ಬಂದು ಒಂದು ಸಾಂಕೇತಿಕ ಅಂದ್ರೆ ಈಗ ಶುಭ ಗಳಿಗೆ ಮತ್ತು ಶುಭ ಮುಹೂರ್ತ ಇರುವ ಹಿನ್ನೆಲೆಯಲ್ಲಿ ಈಗ ಏನು ಆ ಒಂದು ನಾಮಪತ್ರ ಸಲ್ಲಿಕೆ ಮಾಡೋಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮುಂದಾಗಿರುವಂತದ್ದು. ಇನ್ನು ಕಾಂಗ್ರೆಸ್ನಲ್ಲಿ ಸಮರ್ಥ್ ಶಾಮನೂರ್ ಸಹ ಬಂದು ಒಂದು ನಾಮಪತ್ರ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅವರು ಸಹ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ತೆರಳಿ ದುರ್ಗಾಂಬಿಕಾ ಪಾದದಲ್ಲಿ ಬಿ ಫಾರ್ಮ್ ಅನ್ನ ಇಟ್ಟು ಪೂಜೆ ಮಾಡಿಸಿ ಒಂದು ಪ್ರಾರ್ಥನೆ ಸಲ್ಲಿಸಿ ತದನಂತರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಂತೋಷ್ ಲಾಡ್ ಸಚಿವರಂತ ಸಂತೋಷ್ ಲಾಡ್, ಜಮೀರ್ ಅಹ್ಮದ್ ಸೇರಿದಂತೆ ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ. ಅವರ ಜೊತೆಗೆ ಆ ಮೆರವಣಿಗೆ ಮೂಲಕ ಆಗಮಿಸಿ ಅವರು ಸಹ ಒಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದನಂತರ ಈಗ ಬಂಡಾಯ ಅಭ್ಯರ್ಥಿ ಅಂತ ಗುರುತಿಸಿಕೊಂಡಿರುವಂತಹ ಸಾದಿಕ್ ಪೈಲವಾನ್ ಅವರು ಸಹ ಇವತ್ತಿನ ಒಂದು ಆಕರ್ಷಣೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿವರೆಗೆ ಕಳೆದ 40 ವರ್ಷಗಳಿಂದ ಸಹ ಅವರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ರು, ಸಾಕಷ್ಟು ಗುರುತಿಸಿಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಒಂದು ಅವಿಭಾಜ್ಯ ಅಂಗವೇ ಆಗಿದ್ರು. ಆದ್ರೆ ಈಗ ಟಿಕೆಟ್ ಸಿಗದಲ್ಲಿ ಅವರು ಒಂದು ಬಂಡಾಯ ಸ್ಪರ್ಧೆಗಳಿರುವಂತದ್ದು ಇದೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಸಹ ಇವತ್ತು ಒಂದು ನಾಮಪತ್ರ ಸಲ್ಲಿಕೆ ಮಾಡ್ತೇನೆ, ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೇನೆ, ಆದ್ರೆ ಯಾವುದೇ ರಾಜಿ ಸಂಧಾನ ಆಗುವಂತ ಮಾತೇ ಇಲ್ಲ, ನಾನು ಪಕ್ಷಕ್ಕೆ ಏನು ಮರಳಿ ಬೆಂಬಲ ನೀಡುವಂತ ಇದಿಲ್ಲ, ಯಾರು ಕೂಡ ನನ್ನ ಸಮಾಧಾನ ಪಡಿಸುವ ಆಗಲಿ ರಾಜ್ಯ ಸಂಧಾನಕ್ಕೆ ಬರಬೇಡಿ ಅಂತೇನು ಕಾಂಗ್ರೆಸ್ ನಾಯಕರೇ ಕಡಾಖಂಡಿತವಾಗಿ ಒಂದು ಸೂಚನೆಯನ್ನು ಕೊಡುವಂತ ಕೆಲಸ ಮಾಡಿದ್ದೇನೆ. ಅವರು ಸಹ ನಗರದ ಅರಳಿ ಮರದ ವೃತ್ತದಿಂದ ಅವರ ಬೆಂಬಲಿಗರಿಂದ ಸಾವಿರಾರು ಬೆಂಬಲಿಗರೊಂದಿಗೆ ಬಂದು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ನಾಗೇಂದ್ರ ಬಾಬು. ಹಾಗೆ ಸಂಪರ್ಕದಲ್ಲಿ ವಿಠಲ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ